ಥ್ಯಾಂಕ್ಸ್ ಟು ಮುನಿರತ್ನ ಸರ್. ಹ್ಯಾಪಿ ಮಹಾಶಿವರಾತ್ರಿ. ಆ ಕಲ್ಯಾಣಿಗೆ ಕುಂಭಮೇಳ ಕೇಳಿದ್ರ? ಪ್ರಯಾಗ್ರಾಜ್ ಅಲ್ಲಿಂದ ಗಂಗೆ ನೀರನ್ನ ತಂದು ಹಾಕಿದ್ದಾರೆ. ಸರಸ್ವತಿ ಯಮುನಾ ನದಿ ತ್ರಿವೇಣಿ ಸಂಗಮ ಆಗುತ್ತೆ. ಆಯ್ತಪ್ಪ. ನಮ್ಮ ಸಿದ್ದರಾಮಯ್ಯ ಅವರು ಬಂದ್ಬಿಟ್ರು. ಈ ಶಿವರಾತ್ರಿ ದಿನ ಬಿರಿಯಾನಿ ತಿಂತಾರೇನಪ್ಪ? ದರ್ಶನ್ ಸರ್ ಅವರ ಒಂದು ಮಿಮಿಕ್ರಿ ಮಾಡೋಣ. ದರ್ಶನ್ ಅವ್ರ ಮಿಮಿಕ್ರಿ. ನಮಸ್ಕಾರ, ನಾನು ನಿಮ್ಮ ಪ್ರವೀಣ್ ವೈಭವ್. ಸಮಸ್ತ ಕನ್ನಡ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನಪ್ಪ ಇದು ಸಡನ್ನಾಗಿ ನೈಟು ವೀಡಿಯೋ ಮಾಡೋಕ್ಕೆ ಬಂದಿದ್ದಾನೆ ಅಂದ್ಕೊಂಡ್ರೆ, ಈ ಸಮಯ ಬಂದು 12:27. ನಮ್ಮ ಮುದ್ದಿನ ಪಾಳ್ಯದಲ್ಲಿ ಶಿವರಾತ್ರಿ ಹಬ್ಬ ಹೇಗೆ ನಡೀತಿದೆ ಅಂತ ನಿಮಗೆ ತೋರಿಸೋಣ ಅಂತ ಹೊರಟಿದ್ದೀನಿ. ಆನ್ ದಿ ವೇ ನೀವು ದೀಪಾ ಕಾಂಪ್ಲೆಕ್ಸಿಂದ ಬರಬೇಕಾದ್ರೆ ಲೆಫ್ಟ್ ಸೈಡಿಗೆ ಒಂದು ದೊಡ್ಡ ಜಾಗ ಕಾಣಿಸ್ತಿದೆ, ಒಂದು ಕಲ್ಯಾಣಿ ಇರೋದು. ಅಲ್ಲಿ ತುಂಬ ಚೆನ್ನಾಗಿ ಇವತ್ತು ಶಿವರಾತ್ರಿ ಹಬ್ಬನ ಇಟ್ಕೊಂಡಿದ್ದಾರೆ. ಏನೇನೋ ಪ್ರೋಗ್ರಾಮ್ಗಳು ಇಟ್ಕೊಂಡು. ಸಂಜೆ ನನ್ನ ಮಗನ ಕರ್ಕೊಂಡೋಗಿದ್ದೆ. ನೈಟಲ್ಲಿ ಇನ್ನೂ ಆ ವೈಭವ ಹಾಗೆ ಇದೆಯಾ ಇಲ್ಲ ಎಲ್ಲ ಮಲ್ಕೊಂಬಿಟ್ಟವ್ರ ಜಾಗರಣೆ ಮಾಡ್ದೇನೆ ಏನು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಮ್ಮದೊಂದು ಟೆಂಪಲ್ ಇದೆ. ಈ ಟೆಂಪಲ್ ಬಂದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲೂ ಶಿವ ಇದ್ದಾನೆ, ಬಟ್ ಸ್ಟಿಲ್ ಕ್ಲೋಸ್ ಮಾಡಿದ್ದಾರೆ. ಮಾಡಬಾರ್ದಾಗಿತ್ತು. ನೋಡೋಣ ಬನ್ನಿ. ನಮ್ಮ ಟೈಮಲ್ಲಿ ಶಿವರಾತ್ರಿ ಹಬ್ಬ ಅಂದರೆ ಹೇಗಿರ್ತಿತ್ತು ಅಂದರೆ ಅದರ ಮಜಾನೇ ಬೇರೆ. ಅದೆಲ್ಲ ಫೀಲು 80s 90s ಬಾರ್ನಲ್ಲಿರೋರಿಗೆ ಗೊತ್ತಾಗುತ್ತೆ. ಹೆಂಗೆ ಹಬ್ಬ ಮಾಡ್ತಾಯಿದ್ವಿ. ನೈಟೆಲ್ಲ ಜಾಗರಣೆ ಮಾಡಿಕೊಂಡು ಪಿಚ್ಚಿ ಆಡ್ಕೊಂಡು. ಅದು ನಮ್ಮ ಮೈಸೂರು ಭಾಗಕ್ಕೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಪಿಚ್ಚಿ ಅಂದರೆ ಹೆಂಗೆ ಅಂತ. ಬೆಂಗಳೂರು ಕಡೆ ಗೊತ್ತಿಲ್ಲ ನನಗೆ ಹೇಗೆ ಅಂತ. ಬನ್ನಿ ನೋಡೋಣ. ಆಲ್ಮೋಸ್ಟ್ ಎಲ್ಲ ಟೆಂಪಲ್ಗಳು ಬಾಕ್ಲಾಕಿದೆ. ಎಲ್ಲೋ ಒಂದೊಂದು ಕಡೆ ಸೌಂಡ್ ಕೇಳಿಸ್ತಾ ಇದೆ, ನಡೀತಾ ಇರೋದು ಭಜನೆಗಳು. ನೋಡೋಣ. ಅದನ್ನೇ ನೋಡಬೇಕು ಅಂತ ಕ್ಯೂರಿಯಾಸಿಟಿ ಇತ್ತು ನನಗೆ ಇವತ್ತು. ಅದಕ್ಕೆ ಬೈಕ್ ಎತ್ಕೊಂಡು ನೈಟು ಹೊಟ್ಟಿದ್ದೀನಿ. ಈ ಕಡೆ ಜಾಗರಣೆ ಆದಂಗೂ ಆಗುತ್ತೆ, ಈ ಕಡೆ ರಿವ್ಯೂ ಮಾಡ್ದಂಗೂ ಆಗುತ್ತೆ ಅಂದ್ಕೊಂಡು. ಇವಾಗ ಮುದ್ದಿನಪಾಳ್ಯ ಸರ್ಕಲ್ ಬಂದಿದ್ದೀನಿ. ನಮ್ಮ ಟೈಮಲ್ಲಿ ಬಾಲ್ಯದ ದಿನಗಳು ಮಾತ್ರ ಸೂಪರ್ ಗುರು. ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಶಿವರಾತ್ರಿ ಬಂತು ಅಂದರೆ ಮನೇಲಿ ಒಂದು ದಿನ ಪರ್ಮಿಷನ್ ತೊಗೊಂಡು ಅಪ್ಪ ಅಮ್ಮನ ಹತ್ರ ಇವತ್ತೊಂದು ದಿನ ಬಿಟ್ಬಿಡಿ ಜಾಗರಣೆ ಮಾಡಬೇಕು ಅಂದ್ಕೊಂಡು ಹುಡುಗರ ಜೊತೆ ಸೇರಿಕೊಂಡು ಹಟೆ ಹೊಡ್ಕೊಂಡು ಫುಲ್ ಏರಿಯಾ ಬೀಟ್ ಹಾಕ್ಕೊಂಡು ನೈಟು ಎಲ್ಲ ಕಡೆ ದೇವಸ್ಥಾನ ಓಪನ್ ಅಲ್ಲ, ಪ್ರಸಾದ ಕೊಡ್ತಾರೆ. ಪ್ರಸಾದ ತಿನ್ಕೊಂಡು ಹಠ ಆಡ್ಕೊಂಡಿರೋದು. ಈಗ ನೋಡ್ರಿ, ಬರೀ ನಮ್ಮ ಕ್ಯಾಬ್ ಡ್ರೈವರ್ಸು ಇವರು ಬಿಟ್ಟರೆ ರೋಡಲ್ಲಿ ಯಾರೂ ಇಲ್ಲ. ಅದು ನಮ್ಮ ಕ್ಯಾಬ್ ಡ್ರೈವರ್ಸ್ ಏನಕ್ಕೆ ಅವ್ರೆ ಅಂದರೆ ಬಾರ್ಗಳು ಇನ್ನೂ ಓಪನ್ ಇರ್ತವೆ. ಪಬ್ಬು ಶಿವರಾತ್ರಿ ದಿನ ಎಣ್ಣೆ ಹಾಕೊಂಡು ಶಿವ ಅಂತ ಇರ್ತಾರಲ್ಲ, ಅವ್ರನ್ನ ಕರ್ಕೊಂಡು ಮನೆಗೆ ಸೇರಿಸ್ಬೇಕಲ್ಲ. ನೈಟ್ ಫಿಟ್ ಮಾಡಿಕೊಂಡು ಯಾವುದೋ ಒಂದು ಶಿಫ್ಟ್ಗಳು ಮಾಡಿಕೊಂಡು ಹಿಂಗೆ ಮಾಡ್ತಾ ಹೋದರೆ ನಮ್ಮ ಗೌರ್ಮೆಂಟ್ಗಳು ನಮ್ಮ ಮಕ್ಕಳು ಅವ್ರ ಮಕ್ಕಳು ಬರೋಷ್ಟರಲ್ಲಿ ಶಿವರಾತ್ರಿನೇ ಮರ್ತೋಗ್ತೀವಿ. ಹಂಗಂದ್ರೆ ಏನು ಅಂತ ಶಿವನದೇ ಮರ್ತೋಯ್ತೀವೋ ಏನೋ ಗೊತ್ತಿಲ್ಲ. ರಜೆಗಳು ಕೊಡಬೇಕು ರೀ ಕಾರ್ಪೊರೇಟ್ಗಳಿಗೆ, IT ಗಳಿಗೆ ಕೊಡಬೇಕು. ಇಂಡಿಯಾದಲ್ಲಿ ಕೆಲಸ ಮಾಡಿಸ್ತಾ ಇದ್ದಾನೆ, ಕಂಪ್ನಿನ ತಗೊಂಬಂದು ಔಟ್ಸೋರ್ಸಿಂಗ್ ಕೊಟ್ಬಿಟ್ಟು ಅಂದಮೇಲೆ ರಜಾ ಕೊಡಬೇಕು ಅವನು ಇಲ್ಲಿ ಹಬ್ಬಗಳನ್ನ ಎಂಜಾಯ್ ಮಾಡೋಕ್ಕೆ. ನೀವು ಹಿಂಗೆ ಬರೀ ದುಡ್ಡು ಅಂತ ಹೋದರೆ ಯಾವ ಹಬ್ಬ ಅಲ್ಲ, ಯಾವ ಹರಿದಿನನೂ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಸಂಕ್ರಾಂತಿ ಬರೋದು ಗೊತ್ತಾಗಲ್ಲ, ಯುಗಾದಿ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ನನ್ನ ಮಕ್ಳೇನೋ ಅವ್ರು ದುಡ್ಡು ಉಳಿಸ್ಕೊಳಕ್ಕೆ ಇಲ್ಲಿ ಬಂದು ಔಟ್ಸೋರ್ಸಿಂಗ್ ಕೊಡ್ತಾರೆ.
ನೀವು ಅವ್ರು ಹೇಳ್ದಂಗೆ ಕುಳ್ಕೊಂಡಿದ್ರೆ ಇಲ್ಲಿನ ಮಕ್ಕಳುಗಳು ಎಲ್ಲ ಮರ್ತೋಗ್ಬಿಡ್ತಾರೆ ಹಬ್ಬಗಳನ್ನ. ಯಾವ ಹಬ್ಬಕ್ಕೆ ಏನು ಅಡುಗೆ ಮಾಡಬೇಕು ಅನ್ನೋದು ಗೊತ್ತಾಗಲ್ವೇನೋ ಪಾಪ ಅವ್ರಿಗೆ. ಈಗ ಹಂಗೆ ಆಗಿದೆ ಆಲ್ಮೋಸ್ಟು. ಯಾವ ಹಬ್ಬಕ್ಕೆ ಏನು ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ ಯಾರಿಗೂ. ಎಲ್ಲ ಹಬ್ಬಕ್ಕೂ ಹೋಳಿಗೆ ಮಾಡ್ತಾರೆ, ಎಲ್ಲ ಹಬ್ಬಕ್ಕೂ ಏನೇನೋ ಮಾಡ್ತಾರೆ. ಹಂಗೆ ಟ್ರೆಂಡ್ ಆಗಿದೆ. ಹೋಳಿಗೆನೂ ಬಿಡಿ, ಮನೇಲಿ ಯಾರೂ ಮಾಡಲ್ಲ. ಅಲ್ಲಿ ಇಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ತಗೊಬಂದ್ಬಿಡ್ತಾರೆ. ಎಳ್ಬೀರು ಅಂತೂ ಫಸ್ಟ್ ಆಫ್ ಆಲ್ ಮಾಡೋಕ್ಕೆ ಬರಲ್ಲ ಯಾರಿಗೂ. ಹೋಗೋ ಅಂಗಡಿಗೆ ಹೋಗೋ, ಅಲ್ಲಿ ಹಾಕಿರ್ತಾನೆಲ್ಲ ಮಿಕ್ಸು ತಗೋಬಾ ಹಂಚು, ಅದಕ್ಕೂ ಕಲರ್ ಬಾಕ್ಸ್ ಹಾಕೊಂಡು ಕೊಟ್ಬಿಟ್ರೆ ಸಾಕು ಅವ್ರಿಗೆ ಸಮಾಧಾನ. ಸಂಕ್ರಾಂತಿ ಏನಕ್ಕೆ ಮಾಡ್ತಾಯಿದ್ದೀವಿ, ಯುಗಾದಿ ಏನಕ್ಕೆ ಮಾಡ್ತಾಯಿದ್ದೀವಿ, ಶಿವರಾತ್ರಿ ಏನಕ್ಕೆ ಮಾಡ್ತಾಯಿದ್ದೀವಿ, ಯಾರಿಗೂ ಏನೂ ಗೊತ್ತಿಲ್ಲ. ಅಂಥದ್ರಲ್ಲಿ ಅಷ್ಟೋ ಇಷ್ಟೋ ನಮ್ಮ ಮುದ್ದಿನ ಪಾಳ್ಯದಲ್ಲಿ ಜೋರಾಗಿ ಅರೇಂಜ್ಮೆಂಟ್ ಮಾಡಿಕೊಂಡು ಹಬ್ಬ ಮಾಡ್ತಾವ್ರೆ ಶಿವರಾತ್ರಿನ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಬೇಕು ಅಂತ ಬಂದೆ. ಈ ನಮ್ಮ ಏರಿಯಾ ಕಾರ್ಪೊರೇಟ್ ಗೊತ್ತಲ್ಲ ಯಾರಂತ, ಮುನಿರತ್ನ. ಅವರೇನೇ ಮಾಡ್ಕೊಂಡಿರಲಿ, ಬಟ್ ಎಲ್ಲ ಹಬ್ಬಗಳಿಗೂ ಒಂದು ವೈಬ್ ಕ್ರಿಯೇಟ್ ಮಾಡ್ತಾರೆ. ಅದೊಂದು ವಿಷಯಕ್ಕೆ ನನಗೆ ತುಂಬ ಇಷ್ಟ. ಅಟ್ಲೀಸ್ಟ್ ಮಾಡ್ತಾರಲ್ಲ ಏನಾದ್ರು ಒಂದು ಅಂತ. ನೋಡ್ರಿ, ಇಷ್ಟು ದೊಡ್ಡ ಮೈದಾನದಲ್ಲಿ ನೀಟಾಗಿ ಹಾಕ್ಕೊಂಡು ಯಾವಾಗಲೂ ಭರ್ಜರಿ ಇರುತ್ತೆ ಇಲ್ಲಿ. ಪ್ರತಿಯೊಬ್ಬಕ್ಕೂ ಇಂದ ಶಿವರಾತ್ರಿನೇ ಅಂತಲ್ಲ, ಏನಾದರೂ ಒಂದು ಲೋಕಲ್ ಫಂಕ್ಷನ್ ಅಂತಂದರೆ ನಮ್ಮ ಏರಿಯಾ ಮುದ್ದಿನ ಪಾಳ್ಯ ಬಂದು ಜಗ 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 ಅಂತ ಇರುತ್ತೆ. ಆ ಖುಷಿಗೇ ಇಷ್ಟ ಆಗುತ್ತೆ ಅವ್ರು ಮಾಡೋದು ನೋಡ್ಬಿಟ್ಟು. ಅದಕ್ಕೋಸ್ಕರ MLA ಮುನಿರತ್ನ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ಥ್ಯಾಂಕ್ಸ್ ಹೇಳ್ಬಿಟ್ಟು ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗೆ ನಡೀತಾ ಇದೆ ಅಂತ. ಸಂಜೆ ಮಗನ ಕರ್ಕೊಂಡು ಬಂದಿದ್ದೆ, ಸೂಪರ್ ಆಗಿತ್ತು ಎಲ್ಲ. ಇವರು ಎಷ್ಟು ಚೆನ್ನಾಗಿ ಮಾಡೋರು ಎಲ್ಲರೂ. ಥ್ಯಾಂಕ್ಸ್ ಟು ಮುನಿರತ್ನ ಸರ್. ಹ್ಯಾಪಿ ಮಹಾಶಿವರಾತ್ರಿ. ಒಳ್ಳೆ ಜಾತ್ರೆ ಥರ ಇದೆ. ಇವೆಲ್ಲ ಚೆನ್ನಾಗಿ ಮಾಡ್ತಾರೆ. ಪ್ರತಿ ಸರಿ ನೋಡ್ತಿರ್ತೀನಲ್ಲ ಎಲ್ಲ ಹಬ್ಬಗಳಿಗೂ. ಸಂಕ್ರಾಂತಿ ಒಂಥರ ಸ್ಪೆಷಲ್ಲು, ಶಿವರಾತ್ರಿ ಬಂದು ಗ್ರ್ಯಾಂಡಾಗಿರುತ್ತೆ, ಮತ್ತು ಗಣೇಶ ಹಬ್ಬ ಬಂದು ಗ್ರ್ಯಾಂಡಾಗಿರುತ್ತೆ. ಹೇಳಂಗೆ ಇಲ್ಲ ಅದ್ರ ಬಗ್ಗೆ ಏನು ಮಾಡ್ತಾರೆ ಅಂತ. ಅದೊಂದು ರೀಸನ್ಗೆ ಇವ್ರನ್ನ ಕಂಡ್ರೆ ನಂಗೆ ಸ್ವಲ್ಪ ಖುಷಿ ಆಗುತ್ತೆ. ನೋಡಿದ್ರ ಜನಗಳು ಹೆಂಗಿದ್ದಾರೆ ಅಂತ. ಇಷ್ಟೊತ್ತಾದ್ರೂ ಹಿಂಗೆ ತುಂಬ್ಕೊಂಡಿದ್ದಾರೆ ಅಂದರೆ ನಿಮಗೆ ಗೊತ್ತಾಗಬೇಕು ಹೇಗಿರುತ್ತೆ ವೈಬ್ ಇಲ್ಲಿ ಅಂತ. ಸಕ್ಕದಾಗಂತೂ ಮಾಡಿಸ್ತಾರೆ. ಅದಕ್ಕೆ ನೋಡೋಣ ಅಂತ ಬಂದು ನೈಟ್ ಇನ್ನೂ ಜನಗಳು ಇರ್ತಾರ ಇರಲ್ವ ಅಂತ ಎಲ್ಲ ಸರಿಯಾಗಿ ತುಂಬ್ಕೊಂಡವ್ರೆ. ನನ್ನ ಮಗ ಅಂತೂ ಬಂದ ಚೆನ್ನಾಗಿ ಎಂಜಾಯ್ ಮಾಡ್ದ. ಅವನೆಲ್ಲ ಕುಣಿಬೇಕು ಅಂತಾನೆ. ಕಾಸಲ್ಲಿಂದ ತರೋಣ ಗುರು, ಇನ್ನೂ ಸ್ಯಾಲ್ರಿ ಬೇರೆ ಆಗಿಲ್ಲ. ಎಲ್ಲ 100 ರೂಪಾಯಿ ಒಂದೊಂದು ಗೇಮು. ಆಡೋ ಸಾಮಾನು ಅಂತ ಕೇಳೋಂಗಿಲ್ಲ. ಈ ಬಂದಾಗೆಲ್ಲ ಈ ಜಾತ್ರೆ ಆಡೋ ಸಾಮಾನುಗಳು ತಗೊಂಡೋಗ್ತಾನೆ. ಕಾರು, ಬಸ್ಸು, ಲಾರಿ, JCB ಅಂದ್ಕೊಂಡು ಅವೇ ಮನೆ ತುಂಬ್ಕೊಂಬಿಟ್ಟವೆ. ಒಂದು 3 ದಿನ, ಒಂದು ವಾರ ಬರಲ್ಲ ಅದು. ಸ್ಟಿಲ್ ನೈಸ್. ಅಲ್ಲಿ ಸಂಜೆ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು. ಮೇ ಬಿ ಬೆಳಗ್ಗೆವರೆಗೂ ಜಾಗರಣೆ ಮಾಡಿಸ್ತಾರೆ ಇವರು. ಈ ರೇಂಜಲ್ಲಿ ಕ್ರೌಡು ಮುದ್ದಿನ ಪಾಳ್ಯದಲ್ಲಿ ಶಿವರಾತ್ರಿಗಿನೇ ಜಾಯ್ನ್ ಆಗೋದು. ಇನ್ನೂ ಜನಗಳಿಗೆ ಆ ಕ್ರೇಜ್ ಅನ್ನೋದೇ ಒಂದು ಒಳ್ಳೆ ಖುಷಿ ನನಗೆ. ಮುನಿರತ್ನ ಸರ್, ಕುಮಾರಸ್ವಾಮಿ ಸರ್, ಮೈತ್ರಿ ಸರ್ಕಾರ ಅಲ್ವಾ, ಅದಕ್ಕೆ. ಯಾರಪ್ಪ ಇದು? ಕೊಟ್ಬಿಡ್ರಿ ಚಪ್ಪಾಳೆ ಅವ್ರಿಗೆ. ಕಾಣಿಸ್ತಾ ಇದೆಯಾ? ಸಕ್ಕದಾಗಿ ಮಾಡಿಸ್ತಾರೆ ಗುರು ಇಲ್ಲಿ ಮಾತ್ರ. ಜಾಗ ಬೇರೆ ಸೂಪರ್ ಆಗಿದೆ ಇವ್ರು ಮಾಡೋಕ್ಕೆ, ಸೊ ಮಾತಾಡೋಂಗಿಲ್ಲ. ಸೊ ಈಗ ನೆಕ್ಸ್ಟ್ ನಿಮ್ಮೆಲ್ಲರಿಗೋಸ್ಕರ ವೇದಿಕೆ ಮೇಲೆ ಬರ್ತಾ ಇದ್ದಾರೆ
ಯಾರು ಬರ್ತಾ ಇದ್ದಾರೆ ನೋಡ್ಕೊಂಡು ಹೋಗೋಣ ಬನ್ನಿ. ಹಂಗೇನೆ ಜನಗಳಂತೂ ಸಾಕಾಗಿದ್ದಾರೆ, ಒಳ್ಳೆ ಕ್ರೌಡ್ ಇದೆ. ಜಾಗರಣೆ ಮಾಡಬೇಕಲ್ಲ. ಈ ಮೇಡಮ್ ಅವ್ರು ಯಾರು ಅಂತ ಗೊತ್ತಾಗಲಿಲ್ಲ. ಕಿರ್ಚಾಣ ಬನ್ನಿ. ಎಲ್ಲ ತುಂಬ್ಕೊಂಬಿಟ್ಟವ್ರು ಗುರು ಜನಗಳು. ಇಲ್ಲಿ ಇನ್ನೊಂದು ಏನು ಸ್ಪೆಷಲ್ ಅಂದರೆ ಇವತ್ತು ಇಲ್ಲಿ ನಮ್ಮ ಮುದ್ದಿನಪಾಳ್ಯದಲ್ಲಿ ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿಗೆ ಕುಂಭಮೇಳ ಕೇಳಿದ್ರಾ? ಪ್ರಯಾಗ್ರಾಜ್ ಅಲ್ಲಿಂದ ಗಂಗೆ ನೀರನ್ನ ತಂದು ಹಾಕಿದ್ದಾರೆ. ಸೊ ಯಾರ್ಯಾರು ನೀವು ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಿಲ್ಲ, ದಯವಿಟ್ಟು ಅವರು ಬಂದು ನಮ್ಮ ಮುದ್ದಿನಪಾಳ್ಯ ಕಲ್ಯಾಣಿಲಿ ಮಿಂದುಬಿಟ್ರೆ ಪ್ರಯಾಗರಾಜ್ಗೆ ಹೋದಷ್ಟೇ ನಿಮಗೆ ತೃಪ್ತಿ ಸಿಗುತ್ತೆ. ನಾನು ಸಂಜೆ ಬಂದು ಕಲ್ಯಾಣಿಲಿ ಮಿಂದು ಜನ್ಮ ಪಾವನ ಮಾಡಿಕೊಂಡೆ. ಅಲ್ಲಿಗೆಲ್ಲ ಹೋಗೋಷ್ಟು ಬಜೆಟು ಇಲ್ಲ, ಟೈಮ್ ಅಂತೂ ಫಸ್ಟ್ ಆಫ್ ಆಲ್ ಇಲ್ಲ. ರಜೆಗಳು ಕೊಡಬೇಕಲ್ಲ, ಎಲ್ಲರಿಗೂ ಯೋಗ ಬರೋಲ್ಲ. ಸೊ ದಯವಿಟ್ಟು ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಕುಂಭಮೇಳಕ್ಕೆ ಹೋಗೋಕ್ಕೆ ಆಗದೇ ಇರೋರು ನಮ್ಮ ಮುದ್ದಿನಪಾಳ್ಯಕ್ಕೆ ಬನ್ನಿ. ಆ ಕಲ್ಯಾಣಿಲಿ ಮಿಂದು ಆದಷ್ಟು ನಿಮ್ಮ ಜನ್ಮನ ಪಾವನ ಮಾಡ್ಕೊಳ್ಳೋಣ ಅಲ್ವಾ, ಏನಂತೀರ? ಅಲ್ಲಿ ಯಾರ್ಯಾರು ಹೋಗೋಕ್ಕಾಗಲ್ಲ ಪಾಪ, ಇಲ್ಲಿ ಬಂದೆಲ್ಲ ಮಾಡ್ಕೊಂಡು ಹೋಗ್ಬೋದು. ಕಲ್ಯಾಣಿ ಅದೇ ಹೇಳಿದ್ರು ಅವರು, ವೀಡಿಯೋದೆಲ್ಲ ಅನೌನ್ಸ್ ಮಾಡ್ತಾಯಿದ್ರು ಸಂಜೆ ನೀರು ತಂದು ಹಾಕ್ಸಿದ್ದೀವಿ ಅಂತ. ಓಂ ನಮಃ ಶಿವಾಯ, ಹರ 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 ಮಹಾದೇವ್. ಚಪ್ಪಲ್ ಹಾಕೊಂಡ್ಬರ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ ಅನಿಸುತ್ತೆ, ಇನ್ನೂ ಕೊಡ್ತಾ ಇದ್ದಾರೆ ಅಲ್ಲಿ. ಶಿವಪ್ಪಂಗೊಂದು ನಮಸ್ಕಾರ ಮಾಡಿಬಿಟ್ಟು ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳಿಕೊಂಡು ಮುಂದಕ್ಕೆ ಹೋಗೋಣ. ಇದೇ ಕಲ್ಯಾಣ ನೋಡಿ. ಅಲ್ಲಿಂದ ಬಂದು ನೀರನ್ನು ತಂದು ಇಲ್ಲಿ ಹಾಕಿದ್ದಾರೆ ಟ್ಯಾಂಕಲ್ಲಿ, ಅಂದರೆ ಮಿಕ್ಸ್ ಮಾಡಿದ್ದಾರೆ. ಸೊ ಯಾರ್ಯಾರು ಕುಂಭಮೇಳ ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಿಲ್ಲ ದಯವಿಟ್ಟು ಬನ್ನಿ, ಇಲ್ಲಿ ಮಿಂದು ನಿಮ್ಮ ಜನ್ಮನ ಪಾವನ ಮಾಡ್ಕೊಳ್ಳಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಸ್ಪೆಷಲ್ ಏನು ಅಂದರೆ ಗಂಗೆ, ಸರಸ್ವತಿ, ಯಮುನಾ ನದಿ ತ್ರಿವೇಣಿ ಸಂಗಮ ಆಗುತ್ತೆ. ಅದರ ನೀರು ನಿಮಗೆ ಇಲ್ಲಿ ಸಿಗುತ್ತೆ, ಇಲ್ಲಿ ತಂದು ಹಾಕ್ಸಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದು ಈ ನೀರಲ್ಲಿ ಮಿಂದು ಹೋಗಬೇಕು. ಚಿಕ್ಕದಾಗಿದೆ ಆದ್ರೂ ಅಷ್ಟು ದೂರ ಯಾರಿಗೂ ಹೋಗೋಕ್ಕಾಗಲ್ಲ. ಯಾರು ಮಿಸ್ ಮಾಡ್ಕೊಂಡಿದ್ದೀರ, ಜೋಬಲ್ಲಿ ದುಡ್ಡಿಲ್ಲ ಅಂದವ್ರಿಗೆ ಮುದ್ದಿನಪಾಳ್ಯಕ್ಕೆ ಬಂದುಬಿಟ್ರೆ ಪ್ರಯಾಗರಾಜ್ಗೆ ಹೋದಷ್ಟೇ ತೃಪ್ತಿ ಸಿಗುತ್ತೆ ನಿಮಗೆ. ಓಂ ನಮಃ ಶಿವಾಯ, ಎಲ್ಲ ಶಿವಾರ್ಪಣಮಸ್ತು. ನೋಡಿದ್ರಾ ಸಕ್ಕದಾಗಿದೆ ಅಲ್ಲ. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ. ನನಗಂತೂ ತುಂಬ ಖುಷಿ ಆಯಿತು ಇವರು ಮಾಡಿದ್ದು. ಅದು ನನಗೆ ತುಂಬಾ ಖುಷಿಯಾಗಿದೆ ಅಂದರೆ ಪ್ರಯಾಗ್ರಾಜಿಂದ ನೀರು ತಂದಿಲ್ಲ ಹಾಕಿರೋದು, ಅದು ನನಗೆ ಗ್ರೇಟ್ ಅನ್ನಿಸ್ತು. ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದಾರ ದಯವಿಟ್ಟು ಬನ್ನಿ, ಈ ಚಾನ್ಸ್ನ ಮಿಸ್ ಮಾಡ್ಕೊಂಬಿಡಿ. ಎಲ್ಲರಿಗೂ ಪ್ರಯಾಗರಾಜ್ಗೆ ಹೋಗೋಷ್ಟು ದುಡ್ಡು ಇರಲ್ಲ, ಟೈಮು ಇರಲ್ಲ. ಯಾರ್ಯಾರು ನಿಯರ್ ಬೈ ಇದ್ದೀರಾ ಅವರೆಲ್ಲ ಬಂದು ಆರಾಮಾಗೆ ನಮ್ಮ ಮುದ್ದಿನಪಾಳ್ಯ ಸುತ್ತಮುತ್ತ ವಿಜಯನಗರ, ನಾಗರಬಾವಿ, ಕೆಂಗೇರಿ, ಬನಶಂಕರಿ, ಈ ಥರ ಗೊರವಂಟೆಪಾಳ್ಯ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಮುದ್ದಿನಪಾಳ್ಯನೇ ಪ್ರಯಾಗರಾಜ್. ಇವಾಗ ದಯವಿಟ್ಟು ಬೇಗ ಬಂದು ಈ ತೃಪ್ತಿನ ಪಡ್ಕೊಂಡು ಹೋಗ್ಬೇಕು ನೀವು. ಒನ್ಸ್ ಇನ್ ಲೈಫ್ ಟೈಮ್ 144 ವರ್ಷಕ್ಕೊಂದ್ಸರಿ ಬರೋದು ಅದು ಪ್ರಯಾಗರಾಜು. ಅವರು ಅಲ್ಲಿಂದ ನೀರು ತಂದು ಇಲ್ಲಿ ಹಾಕಿದ್ದಾರೆ ಅಂದರೆ ಈಕ್ವಲಿ ಎರಡು ಒಂದೇ ಆಗುತ್ತೆ. ಬಟ್ ಜಾಗದ ಮಹಿಮೆ ಸಿಗದೇ ಇರ್ಬೋದು, ಬಟ್ ಸಿಕ್ಕೇ ಸಿಗುತ್ತೆ ನಿಮಗೆ. ಆ ಭಕ್ತಿ ಅಂತೂ ಸಿಗುತ್ತೆ.
ಎಲ್ರದ್ದು ಊಟ ಆಯ್ತೇನಪ್ಪ? ಹ್ಞೂ ಆಯ್ತಪ್ಪ, ನಮ್ಮ ಸಿದ್ದರಾಮಯ್ಯ ಅವರು ಬಂದ್ಬಿಟ್ರು. ಈ ಶಾಂತಪ್ಪ ನಿಮ್ಮಪ್ಪ ಇಲ್ಲಿ ಯಾರಪ್ಪ ಇದು? ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಇಲ್ಲಿ ಕೂತಿರೋರೆಲ್ರಿಗೂ ಇಂದಿರಾ ಕ್ಯಾಂಟೀನ್ ಇಂದ ಆ ಕಡೆ ಇರೋರ್ಗೆಲ್ಲ ಕೇಸರಿ ಬಾತು, ಈ ಕಡೆ ಇರೋರ್ಗೆಲ್ಲ ವಾಂಗಿ ಬಾತು. ಈ ಶಿವರಾತ್ರಿ ದಿನ ಬಿರಿಯಾನಿ ತಿಂತಾರೇನಪ್ಪ? ಒಡರಿ ಕಪಾಲಿಕೆ ನಿಮಗೂ ಫ್ರೀ, ನಿಮಗೂ ಫ್ರೀ. ಕಪಾಲಿಕೆ ನಿಮಗೂ ಫ್ರೀ, ನಿಮಗೂ ಫ್ರೀ. ಮುಂದೆ ಕೇಳಿ. ಫ್ರೀ. ಇಲ್ಲಿ ಯಾರಿಗೂ ಕೊಟ್ಟಿಲ್ಲ, ನೀವು ಬೇಜಾರು ಮಾಡ್ಕೋಬಾರ್ದು. ನಿಮಗೂ ಫ್ರೀ. ಥ್ಯಾಂಕ್ ಯು. ದರ್ಶನ್ ಸರ್ ಅವರ ಒಂದು ಮಿಮಿಕ್ರಿ ಮಾಡೋಣ. ದರ್ಶನ್ ಅವ್ರ ಮಿಮಿಕ್ರಿ. ಆಕ್ಚುಲಿ ಸರ್ ಸಂಗೊಳ್ಳಿ ರಾಯಣ್ಣ ಡೈಲಾಗ್ ಅಂತ ಹೊಡೀರಿ ಸರ್. ಡಿ ಬಾಸ್ ಅವರ ಸಂಗೊಳ್ಳಿ ರಾಯಣ್ಣ ಡೈಲಾಗ್. ಯಾಕೆ ಅಂತಂದ್ರೆ ಗೋಪಿ ಸರ್ ಆಲ್ರೆಡಿ ಮಾಡಿದ್ದಾರೆ. ಸೊ ನಾನು ಅವ್ರು ಮಾಡ್ತಿರೋದೇನಾದ್ರೂ ಮಾಡಬೇಕು ವಾಯ್ಸಸ್ ಅಲ್ಲಿ ಅಂತ ಹೇಳ್ತಾ ಸಂಗೊಳ್ಳಿ ರಾಯಣ್ಣ ಚಿತ್ರದ ಒಂದು ಡೈಲಾಗ್ ಅನ್ನ ಹೇಳ್ತೀನಿ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗಿ ಗೊತ್ತಾಯ್ತು, ಕೆಚ್ಚದೆ ಕವಿಗಳ ಬೀಡೈತೆ, ಅಂದಿಕೆ ಮುದುಕಿರೋ ನಾಡೈತೆ ಅಂತ ನೀನು ಜೀವ ಭಯ ತೋರಿಸ್ದೆ. ದಿನಪಾಳ್ಯದ ಶಿವರಾತ್ರಿ ಜಾಗರಣೆ ವಿಡಿಯೋ ನೋಡಿದವ್ರಿಗೆಲ್ಲ ಆ ಶಿವ ಸಕಲ ಸಂಪತ್ತು ಅಷ್ಟೈಶ್ವರ್ಯಗಳನ್ನ ಕೊಳ್ಳಿ ಅಂತ ಕೇಳ್ಕೊತೀನಿ. ನಾನು ನಿಮ್ಮ ಪ್ರವೀಣ್ ವೈಭವ್. ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.